ಊಟ ಆಯ್ತಾ ಸರ್? ಊಟ ತಿಂಡಿ ಮಾಡೋ ಮನೆ ಮನೆಗೆ ಇಲ್ಲಿ ಸೇರ್ಕೊಂಡು ತಿಂಡಿ ಯಾಕೆ ಸರ್? ಮನೆಗೆ ಇಲ್ರ. ಯಾರು ನೀವ್ಯಾರು ಹೇಳಿ? ನಾನು ಅಶ್ವಿನಿ ಅಂತ ಸರ್. ನಾನು ಅಶ್ವಿನಿ ಅಂತ ಇಂಜಿನಿಯರು. ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್. ರೆಕಾರ್ಡ್ ಪಕಡ್ ಆಡಲ್ಲ ಸರ್. ನೀವು ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ಅದು ರೆಕಾರ್ಡಿಂಗು. ನಿನ್ನ ಪೌರಾಣಿಕ ನಾಟಕ ಆಡ್ತೀವಿ ಅಷ್ಟೇ. ಇದು ಚಪ್ಪನಿ ಪಾತ್ರ ರೇ ಸರ್, ಸುಮ್ನೆ ತಲೆ ತಿನ್ಬೇಡ್ರಿ ನನ್ಗೆ. ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ನಿಮ್ ರೆಕಾರ್ಡಿಂಗು, ನರಸಿಂಹರಾಜು ಬಳ್ಳಾಪುರ ಅಂತ. ಅವ್ರ ರೆಕಾರ್ಡಿಂಗ್ ಕೇಳಿದೀವಿ ಅಂತ ಅಂದಿದ್ದು. ನೀವ ಮಾತಾಡ್ರದ? ನಾವ್ ರೆಕಾರ್ಡ್ ಅಂದ್ರೆ ಆಟ ಹೇಳಿರೋದೇನೋ ಅಂತ. ಇಲ್ಲ ಇಲ್ಲ, ಎಲ್ಲ ಕೇಳಿದೀವಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು. ನಾಲ್ಗೆ ಕೊಟ್ರ ದೇವ್ರು ಮಾತಾಡೋದಕ್ಕೆ ಅಲ್ವ್ರ ಅಕ್ಕಾರೆ. ಆರೋಗ್ಯನಾ ಸರ್? ಆರೋಗ್ಯನಾ ಸರ್? ಸ್ವಲ್ಪ ಆರೋಗ್ಯನೇನು. ಇದು ಚಿಕನ್ ಅದು ಊಟ ಮಾಡ್ರಿ ಗ್ಯಾಸ್ಟ್ರಿಕ್. ನೀವು ಡಾಕ್ಟ್ರಾ? ಅಲ್ಲ ಸರ್, ನಾನು ಇಂಜಿನಿಯರ್. ಇದು ಆರೋಗ್ಯನೇನು ಅಕ್ಕಾರೆ. ನಮ್ದು ವಯಸ್ಸಾಯ್ತು. ಗ್ಯಾಸ್ಟ್ರಿಕ್, ಒಂದ್ ಸ್ವಲ್ಪ ಮೈಕೈ ಹೊಡ್ತಾ, ಕಣ್ಣು ಮಂಜು. ಹೌದಾ? ಇರ್ಲಿ, ವಯಸ್ಸಾದ ನಿಮ್ಗೆ ಅಲ್ಲಿ ಏಜ್ ಎಷ್ಟು ಸರ್? ನನಗೆ 73. 74. ಅವಾಗ ಯಾರು ಬರ್ಕಂತಾರೆ ನೀವು ಡೇಟ್ ಆಫ್ ಬರ್ತ್ 73, 74? ಇಲ್ಲ, ವಯಸ್ಸು ನಿಮ್ಗೆ 73? ಅವಾಗ ನಮ್ಮ ಬರ್ಸಿರೋದ್ ಹಂಗೆ ಆಧಾರ್ ಕಾರ್ಡ್ 73, 74 ಎಷ್ಟೋ ಬರ್ಸವ್ರಿ. ಇರ್ಲಿ ವಯಸ್ಸು. ಮತ್ತೆ ತಮ್ಮ ಧರ್ಮಪತ್ನಿ ಎಲ್ಲ ಚೆನ್ನಾಗಿದ್ದಾರ ಸರ್? ಎಲ್ಲ ಚೆನ್ನಾಗಿದ್ದಾರೆ ಸರ್. ಅದೇ ಬಿಸಿಲು ಎತ್ಲು ಬದುಕು ಇಲ್ಲ. ಈ ಬೇಸಿಗೆ ಅಲ್ವಾ? ನಿಮ್ದು ಹಳ್ಳಿನಾ ಸರ್? ಅಲ್ಲ, ನೀವು ಹಳ್ಳಿಯಲ್ಲ ಇರೋದು ಒಂದೇ? ಹಳ್ಳಿಲೇ ಸರ್ ಇರೋದು. ಹಳ್ಳಿ ಬಳ್ಳಾಪುರ ಅಂತ. ಸ್ವಾಮಿ ಅಲ್ಲ, ನಾನು ಮೇಡಮ್ ಅಶ್ವಿನಿ ಮೇಡಮ್. ಅಲ್ಲ, ನೀವು ತುಮಕೂರು ಹತ್ರ ಹಳ್ಳಿನಾ? ತುಮಕೂರು ಹತ್ರ 9 ಕಿಲೋಮೀಟರ್ ಆಗುತ್ತೆ. ಹೌದಾ? ಹಳ್ಳಿನಾ? ಹಳ್ಳಿ. ಯಾವತ್ತ ತುಮಕೂರು ಕಡೆ ಬಂದ್ರೆ ನಿಮಗೆ ಫೋನ್ ಮಾಡ್ತೀನಿ ಸರ್. ಮಾಡಿ ಮೇಡಮ್. ನಮ್ದೇನಾಗ ನಮ್ಮಿಂದ ನಿಮ್ಮಿಂದ ನಮ್ಮೇನಿಲ್ಲ ಸರ್. ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ? ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ಹೇಳ್ಕೊಳ್ಳೋಣ ಅಂದ್ರೆ ನಮ್ಮ ಯಜಮಾನ್ರಿಲ್ಲ. ಹಲೋ, ನಮ್ಗ ಹತ್ರ ಹೇಳ್ಕೊಳ್ಳೋಂತ ಕಷ್ಟ ಸುಖ, ನಮ್ದು ದುಡ್ಡು ಕಾಸು ಹಂಗೆಲ್ಲ ಇಲ್ಲ. ನಾವು ಸಾವುಕಾರಲ್ಲ. ಅಲ್ಲಲ್ಲ ಸರ್, ದುಡ್ಡು ಕಾಸಿಂದಲ್ಲ. ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ನಮ್ಮ ಯಜಮಾನ್ರು ಬೇರೆ ತೀರೋಗಿದ್ದೀರ ಸರ್. ಅಯ್ಯೋ ನಮ್ಮನ್ನ ಅಯ್ಯೋ ನಮ್ಮ ಕರ್ಮ. ಏನ್ ಮಾಡೋದು? ಯಜಮಾನ್ರು ತೀರೋಗಿರೋದಕ್ಕೆ ಬಿಟ್ರಿ ಯಾರನ ಒಬ್ರು ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜು ಚೆನ್ನಾಗಿದ್ದೀಯಾ, ನಾನ್ ನಿಮ್ ಅಕ್ಕ, ನಿನ್ ತಂಗಿ, ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರು ದಿಕ್ಕಾಪಾಲಾಗಿ ಉಡಗಂಗ ಆಗೋಯ್ತು. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ? ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ. ಇದೇನು ಬರೇ ಇವ್ರು ಯಜಮಾನ್ರು ಇಲ್ದಾರೆ ಮಾಡ್ತಾರಕ್ಕ ನನ್ಗೆ. ಹೌದಾ? ಯಾಕೆ ಸರ್? ಸರ್ ಅದು ಅಲ್ಲ ಸರ್, ಅದು ನಾವು ಕೇಳ್ಕೊಂಡ್ ಬಂದಿರೋದು ಸರ್. ಅದು ನಮ್ಗೆ ದೇವ್ರು ಕೊಟ್ಟಿರೋ ಶಿಕ್ಷೆ. ಅದು ನಮ್ಮ ಹಣೆ ಬರ ಏನಾಯ್ತೋ ಏನೋ. ನಮ್ಮ ಯಜಮಾನ್ರ ಜೊತೆ 2 ವರ್ಷ ಆಯ್ತು. ಅಲ್ಲಿಗೆ ಬಿಟ್ಬಿಡಿ. ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್, ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಯಜಮಾನ್ರುಗಳು ಬೇಡ ನಮ್ಗೆ. ಇಲ್ಲ ಇದಂತದು ಈ ಮದುವೆ ಆಗಿರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್, ನಮ್ಮ ಯಜಮಾನ್ ಬಿಟ್ಟು ಅದನ್ನ ಹೇಳಬೇಡ್ರಿ ನನಗೇನು. ಕಷ್ಟ ಸುಖ ಮಾಡಕ್ಕೆ ನಾವು ಇವ್ರ ಇದು ಅಂತದ್ದು ಏನ ಮನೆ ಹಾಕ್ಸ್ಕೊಡ್ಬೇಕ? ನಾವು ಎಮ್ಮೆಲ್ಲಿ ಕೆಲಸದಾಗಿದ್ದೀವ ಅಥವಾ ಅಲ್ಲ ಏನೇನೋ ನನ್ಗೆ ಯಾವ ನೀವು ಲೋನು ಪಾನು MLA ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಡಕ್ ಹೋಗ್ಬೇಡ್ರಿ. ಅದೇನೋ ಇದು ತಿಂಗಳಿಗೆ ಜನತಾ ದುಡ್ಡು ಬಂದಿದ್ದಲ್ಲ ಗಂಡಂತಾರೆ, ಅದನ್ನ ಮಾಡ್ಸ್ಕೊಡಾರ ನಾವು. ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ. ನೀವು ಬರೇ ಅವರೇ ಮಾಡ್ತಿರಲ್ಲ ಸರ್. ನಮ್ಗೆ ಯಾವ ಲೋನು ಪಾನು ಏನು ಬೇಡ. ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ. ಮತ್ ಚೆನ್ನಾಗಿರ್ತಾವ ಅವ್ರ ಹಣೆ. ನನ್ಗೆ ನಾನೇ ಇಂಜಿನಿಯರು. ನನಗೇನೆ ಒಂದ್ ಮಂತಿಗೆ ಒಂದು 2 lakhs ಸಂಬಳ ಬರುತ್ತೆ.
ನನಗೆ ತಿಂಗಳಿಗೆ 2 ಲಕ್ಷ ತನಕ ವರಮಾನ ಐತೆ, ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ನಾನ್ ಮಾಡಿದ್ದು ನಿಮ್ ಹತ್ರ ಅಣ್ಣ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಟಲ್ದಾರ ಮಾಡಿವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು, ಕಾಸು ಕೇಳ್ಬೇಕು ಅಂತ ಏನ್ ಮಾಡ್ಲಿಲ್ಲ ಸರ್. ಅದೇ ಜಾಕ್ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಕ್ ಹೋಗ್ತಿದೆ ಅಂತ ನನಗೆ ಮುಂಗಾನ್ಸ ಅಷ್ಟೇ. ಸರ್ ನೀವ್ ಏನ್ ಈ ತರ ಮಾತಾಡ್ತೀರಾ? ನಾವು ಗಂಡ ಸತ್ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು? ಅಲ್ಲಕ್ಕ ನಾನು ಅದಲ್ಲ. ಇಲ್ಲ ಈಗ ತಡೀರಿ. ಈಗ ನಿಮ್ ಹೆಂಡತಿ ಸತ್ತೋಗ್ರಿ ಅಂತ ನೀವು ದೇವರ ಕೇಳ್ಕೊಂಡ್ ಬಂದಿರ್ತೀರ, ನಿಮ್ ಹೆಂಡತಿ ಸತ್ತೋಗ್ಲಿ, ನನ್ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು? ಇವಾಗ ಹುಟ್ಬೇಕಾದ್ರೆ ಮಾತ್ರ ಬೇರೆ ಮುಗಿದು ಹಲೋ, ಯಾ ಕರ್ಮ ಅಂತ ನೋಡೋಣ ನಾವು. ಹಲೋ ಸರ್, ನೀರ್ ಮುಟ್ಟಿನೇನೋ ಹೊರಗಡೆಗೆ ಹೋಗಿದ್ದು. ಹಲೋ ಹಲೋ ಹೇಳ್ರಿ ಇವ್ರೆ ಅಕ್ಕ. ಅಲ್ಲ ನಾವು ದೇವ್ರ ಹತ್ರ ಕೇಳ, ನಮ್ಮ ಯಜಮಾನ್ ಸತ್ತೋಗ್ಲಿ ಜಲ್ದಿ, ನಮ್ಮ ಅಮ್ಮ ಸತ್ತೋಗ್ರಿ, ನಮ್ಮ ಅಪ್ಪ ಸತ್ತೋಗ್ರಿ ಅಂತ ಕೇಳ್ಕೊಂಡ್ ಬಂದಿರ್ತೀವಿ ನಾವು. ಅಲ್ಲ ನೀವ್ ಹೇಳಿ ಸರ್, ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ಈ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರೆ ಹೇಳಿ? ಹೊರಗಡೆ ಹೋಗಿ ಹೆಂಗಪ್ಪ ನಾನು. ಹಲೋ ಈಗಿನ ಬಂದೆ. ಹಲೋ ಹೇಳ್ರಿ. ಅಲ್ಲ ಸರ್, ದೇವ್ರ ಹತ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು? ಹೆಂಗ ಅವ್ರ ಹಣೆ ಬರದು, ನಮ್ಮ ಹಣೆ ಬರ. ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರಿ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕ ಸತ್ತು ಹೋಗ್ತೀವಿ ಯಾರಿಗ್ ಗೊತ್ತು? ನೀವ್ಯಾಕ ಸತ್ತು ಹೋಗ್ತೀರ ನಿಮ್ಗೆ? ಅಲ್ಲ ಸರ್, ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರ ಗೊತ್ತಿಲ್ಲ, ಅರ್ಧ ಗಂಟೆ ಬಿದ್ದೊಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ಗೆ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ. ಅಲ್ಲ ಸರ್, ದಯವಿಟ್ಟು ನೀವು ತಪ್ಪಿಲ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಯಜಮಾನ ಸತ್ತೋದ್ರೆ ಸಂಬಳ ಬರ್ತೈತೆ, ಇದು ಮಕ್ಳ ಮರಿ ಸಾಕಂಡ್ ಚೆನ್ನಾಗಿರು ಸರ್. ಎಲ್ಲ ಸಾಕಂಡ್ ಚೆನ್ನಾಗಿದ್ದೀನಿ, ರಾತ್ರಿ ಹೊತ್ತು ಹೆಂಗ್ ಮನೆ ಕಣ್ಲಿ ಸರ್ ನಾನು? ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನೆ ಕಳ್ರಿ ಕೂತ್ಕೊಂಡು ಯಾವ್ದನ್ನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನ ಗಂಡ ಅಂತ ತಿಳ್ಕೊಂಡ್, ಮಕ್ಳು ಮರಿನ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ ಸರ್. ಆ ತರನೇ ಬಾಳ್ತಾ ಇದ್ದೀನಿ. ಈಗ ನಾವು ಕತೆ ಗೊಬ್ಬರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ. ನೀವು ಹಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಅಲ್ಲ, ಒಂದ್ ನಿಮಿಷ ಹೇಳೋದಿಲ್ಲ. ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕ ಮನೆ ಕಂತಿರಲ್ವ ನೀವುನು? ಈಗ ಅವೆಲ್ಲ ಮಡಿಕೊಂಡು ನೀವು ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ಮನೆ ನೀವು? ಏನ್ ಮಾಡ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಏನ್ ತಿಂಡಿ? ಪಲಾವು. ಬರೀ ನಾನ್ ಕಣ, ಯಾರು? ನಾನ್ ರಾಜಾಜಿನಗರದಿಂದ ಗುಂಡ. ರಾಜಾಜಿನಗರದಿಂದ ಗುಂಡ. ಏನ್ ಅದೇ ಚೆನ್ನಾಗಿದ್ದೀರಾ? ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ. ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ ಬಾ. ಎಷ್ಟು ನಾವ್ ಫೋರ್ಸ್ ಮಾಡಕ್ ಹೋಗಲ್ಲ ನಿಮ್ಗೆ. ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕ್ಕಲ್ಲ. ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ. ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು, ನಿನ್ನಿಂದ ಊರ್ನವ್ರಿಗೆ ತೊಂದ್ರೆ ಆಗ್ಬಾರ್ದು. ಈಗ ನಿನ್ಗೆ ಎಷ್ಟು ಬೇಕೋ ಅಷ್ಟು ಬಂದ್ ತಗೊಂಡೋಗ್ ಬಾ. ಏನ್ ರೇಟ್ಗೆ ಏನ್ ಹೇಳಿ? ಅದೇ ಕೊರೋನಾ ಬಂದ್ ಸತ್ತೋಗಿರೋ ಹೆಣಗಳು ಅವ ಕಣ, ಇಲ್ಲಿ ಬಂದ್ ತಗೊಂಡೋಗೋಣ. ಒಂದು ಹೆಣಕ್ಕೆ 125 ರೂಪಾಯಿ ಕೊಡ್ತೀವಿ ಅಣ್ಣ. 125 ರೂಪಾಯಿ ಒಂದ್ ಹೆಣಕ್ ಕೊಡ್ತೀವಿ. ಬಂದು ನಿಮ್ ಮನೆ ತವನ ಮುಚ್ಕೋ, ಇಲ್ಲ ಅಂತ ನಿಮ್ ತೋಟದಾಗನ ಮುಚ್ಕೋ. 125 ರೂಪಾಯಿ ಯಾರು ಕೊಡ್ತಾರ ನಿನ್ಗೆ? ನೀನೊಂದ್ ಕೆಲ್ಸಕ್ಕೋಗಲ್ಲ, ಯಾವತ್ತನ ನಿನ್ ಜೀವಮಾನಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ? ತಿಂತ್ಯ ಗಣೇಶನ ಹೊಟ್ಟೆ ಮಾಡ್ಕೊಂಡಿದ್ಯಾ? ದನ ಓಡಾಡ್ದಂಗ್ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಹೆಣನ ಬಾ, ಇಲ್ಲಾಂದ್ರೆ ಹೆಣ ಬಾ, ಗುಂಡಿ ತೆಗ್ದು 125 ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ. ಏನೀಗ ಏನು ಮಾಡ್ಲೋ ಬ್ಯಾಡೋ ಅನ್ನಂಗ್ ಮಾಡ್ತಿದ್ಯಾ? ಅದನ್ನ ಬಾ ಹೆಣ ಊರು, ಬಾ ಹೆಣ ಊರು, ಬಾ ಮಣ್ಣು ತೆಗಿ ತಡಿ ಗುಂಡಿ ತೆಗ್ದು ಮುಚ್ಚ ಬಾ. ಮಂತಾವ್ ಏನ್ ಮಾಡ್ತೀಯ? ಸರ್ ನಮಸ್ತೆ. ನಮಸ್ಕಾರ. ನೀವು ಯಾರು? ನರಸಿಂಹರಾಜು ಅವರೆಲ್ಲ ಮಾತಾಡ್ತಾ ಇರೋದು? ವಿಶಾಲಮ್ಮ ನಮ್ಮ ಹೆಂಗಸರು. ಹೌದಾ? ನಿಮ್ಗೆ ಸಂಘದಲ್ಲಿ ಲೋನ್ ಆಗಿದೆ. ಲೋನು ಬಂದು ನೀವು ತಗೊಂಡೋಗಿ ಸರ್, ಆಫೀಸ್ ಹತ್ರ ಬನ್ನಿ ಸರ್. ಎಲ್ಲಿ ಯಾವ ಆಫೀಸ್ ಹತ್ರ ಬರ್ಬೇಕು ಹೇಳಿ?
ಯಾಕೆ ಗುಬ್ಬಿಗೆ ಬರ್ಬೇಕಾ? ಗುಬ್ಬಿಗ್ ಬೇಡ, ಹಾ ತುಮಕೂರ್ಗೆ ಬನ್ನಿ. ಇದು ತುಮಕೂರಿಗೆ ನಮ್ಮ ಮನೆಯವ್ರ ಒಬ್ಬರೇ ಬರ್ಬೇಕಾ ಎಲ್ಲಾರನ್ನೂ ಕರ್ಕೊಂಡ್ ಬರ್ಬೇಕಾ? ಇಲ್ಲ ನೀವ್ ಒಬ್ರೇ ಬಂದ್ರಿ. ಹಾ ಅದೇ ತುಮಕೂರ್ ಹತ್ರ ಇಕ್ತಿಂತಾಳ್. ಹಾ ತುಮಕೂರ್ ಹತ್ರ ಊರ ಹೆಸರು ಇಕ್ತಿಂತಾಳ್. ಏ ತುಮಕೂರ್ ಹತ್ರ ಇದು ಊರು ಯಾವ್ದು ಇಟ್ಟಿನ್ತಾಳ್ ಅಂತ ಹೇಳ್ಬೋದು. ಇಕ್ತಿಂತಾಳ್. ಇಟ್ಟಿನ್ತಾಳ್ ಇಟ್ಟಿಂತಾಳಲ್ಲ, ಹಾ ಇಕ್ತಿನ್ ಇಕ್ತಿನ್. ಕೈದಾಳ ಹೊಲ್ತಾಳ್ ಕೇಳಿದ್ದೀನಿ. ಇಕ್ತಿಂತಾಳ್. ಇಟ್ಟಿನ್ತಾಳ್. ಇಟ್ಟಿನ್ ಅಲ್ಲ ಇಕ್ತಿನ್. ರೇ ಹೆಚ್ಚುಕಟ್ಟಾಗಿ ಏನೋ ರೇ ಸ್ವಾಮಿ ಇಕ್ತಿಂತಾಳ್. ಇಟ್ಟಿನ್ತಾಳ್. ಹಾ ಇಕ್ತಿನ್ ಇಕ್ತಿನ್ ತಡಿಯಪ್ಪ ಹೋಗ್ಲಿ, ಅಲ್ಲಿ ಹೋಗಿ ತಗೊಂಡೋಗಿ ಇಕ್ತೀನಿ ಅಂತಾರಲ್ಲ. ಇಟ್ಟಿನ್ತಾಳ್. ಇಕ್ತಿಂತಾಳ್. ನಾನು ಇಟ್ಟಿನ್ತಾಳ್ ಅಂತ ಇದ್ದೀನಿ ನಾನು. ಇದೇನಪ್ಪ ಎಲ್ಲಿ ಬರುತ್ತದು ನಾವು ಕೇಳೇ ಇಲ್ವಲ್ಲ. ಅದೆಲ್ಲೂ ಬರಲ್ಲ, ನೀವ್ ಅಲ್ಲಿಗೆ ಬರ್ಬೇಕು. ಅಲ್ಲ ಬರ್ತೀವಿ, ಎಲ್ಲಿ ಬರೋದು ಅದು ಅಡ್ರೆಸ್ ಹೇಳಿ ಸ್ವಾಮಿ. ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಹಾ ಬಳ್ಳಾಪುರ. ಹಾ ಬಳ್ಳಾಪುರದಿಂದ ಮುಂದಕ್ಕೆ ಯಾವ ಊರು ಹೇಳ್ರಿ? ಅಗಲಗುಂಟೆ ಗೇಟು, ಬುಗುಡ್ನಹಳ್ಳಿ. ಬುಗುನಹಳ್ಳಿಯಿಂದ ಮುಂದಕ್ಕೆ ಬಂದ್ ಈ ಕಡೆ ಲೆಫ್ಟ್ ತಿರಿ ಕಾಣಲ್ವಾ? ಅಲೆ ಬೆಟ್ಲೂರು ಕೋಡಿ. ಹಾ ಹಾ ಅಲ್ಲಿ ಹೊಸ್ದಾಗ ಆಗೈತದು. ಅದೇ ಕೊರಕ್ಲಾಗ ಇದು ಅದೇ ಎಲ್ಲ ಭರ್ತಿ ಮಾಡಿ ನೋಡ್ಸಿ. ಇಕ್ತಿಂತಾಳ್ ಅಂತ ಅದೇ ಆ ಊರೇ ಅದು. ಅದೇ ಪೆರಮನಹಳ್ಳಿಗೆ ಹೋದ ರೋಡಾಗೆ. ಅದ್ ನಮ್ಮೂರೇ ಅದು, ಅಲ್ಲೇನೆ ನಮ್ ಆಫೀಸ್ ಇರೋದು. ಅದೇ ಹೊಸ ಗ್ಯಾಸ್ ಆಫೀಸ್ ಆಯ್ತಲ್ಲ, ಪೆರಮನಹಳ್ಳಿ ಅಂತ ಇದ್ರು. ಇಟ್ಟಿನ್ತಾಳ್. ಇಕ್ತಿಂತಾಳ್. ಇಟ್ಟಿನ್ತಾಳ್. ಅಲ್ಲಿ ಗೊಲ್ರೆಟ್ಟಿ, ಪೆರಮನಹಳ್ಳಿ, ಗೊಲ್ರೆಟ್ಟಿ, ಆಮೇಲೆ ಇತ್ ಬಂದ್ರೆ ಹೆಗ್ಗೇರಿ. ಗೊತ್ತಸ್ವಾಮಿ ಅಲ್ಲೆಲ್ಲ ನಾನು ನೋಡಾಡಿದ್ದೀನಿ. ಅಲ್ಲೇ ಅದು ಹೊಸ್ದಾಗ ಆಗಿಲ್ಲಲ್ಲ. ಇಲ್ಲ ಹೊಸ್ದಾಗ ಆಗೈತೆ. ಇಟ್ಟಿನ್ತಾಳ್. ಇಟ್ಟಿನ್ತಾಳ್ ನೋಡ ಬತ್ತೀನಿ ತಡ್ರಿ, ಹೊರಟ್ಬಿಟ್ಟು ಬತ್ತೀನಿ. ರೇ ಸ್ವಾಮಿ, ನೀವು ಬಂದ್ರೆ ಯಾರು ದುಡ್ಡು ಕೊಡ್ತಾರ ನಿಮ್ಗೆ? ಆಯ್ತು ಸ್ವಾಮಿ, ಕರೆಕ್ಟ್ ಬರ್ತೀನಿ, ಇಬ್ರು ಬರ್ತೀವಿ. ನಿಮ್ಮ ಮನೆಯವ್ರಿಗೆ ಕೊಡಿ ಫೋನು. ಹಲೋ ಹಲೋ ಮಗ ಮಂಗಿರ್ತ ಇಲ್ಲಿ ಒಳಗಡೆ ಹೋದ್ರೆ ಬರಲ್ಲ. ಸಂಘದಾಗ ದುಡ್ಡ ಬಾ. ಈ ಸಂಘ ಆಫೀಸ್ದಾಗ ಹೋಗ್ಬೇಕಂತ. ಹಲೋ ಹಲೋ, ಇಕ್ತಿಂತಾಳ್ತಾವ ಆಫೀಸ್ ಐತಂತೆ. ಇಕ್ತಿಂತಾಳ್ತಾವ ಇಲ್ಲೇ ಬಂದ್ ಕೊಡ್ತಾರಂತೆ. ಇಲ್ಲ ಅದು ಅದಕ್ಕೆ ಫೋನ್ ಮಾಡಿದ್ದು. ಈ ಕೊರೋನಾ ಲಾಕ್ ಡೌನ್ ಎಲ್ಲ ಓಡಾಡಂಗಿಲ್ವಲ್ಲ ನಾವು ದುಡ್ಡುಗಳು ತಗೊಂಡು ಓಡಾಡಂಗಿಲ್ಲ. ಅದಕ್ಕೆ ನಿಮ್ ಮಿಸಸ್ ಕೊಡಿ. ಇರ್ಬೇಕಂತವ್ರ ಒಳಗಡೆಗೆ. ಅಯ್ಯೋ ಫೋನ್ ಮಾತಾಡಕ್ ಕೇಳಿ ಸ್ವಾಮಿ ನೀವು. ಅಲ್ಲಿ ಹೋದ್ರೆ ಕೇಳ್ಸಲ್ಲ ಇವ್ರೆ, ಅಲ್ಲಿ ಹೋದ್ರೆ ಒಳಗೆ ಹೋದ್ರೆ ಕೇಳ್ಸಲ್ಲ. ಯಾಕೆ? ಈ ಜಾಕ್ ಬಂದ್ರೆ ಮಾತ್ರ ಕೇಳಿಸ್ತೈತಿ. ಯಾವ್ದೋ ಹೊಸ ಮೊಬೈಲ್ ಒಳಗಡೆ ಏನು ಸಿಗಲ್ಲ. ಒಂದ್ ಸ್ವಲ್ಪ ಈಚೆಗೆ ಕರೀರಿ ನಿಮ್ ಮನೆಯವ್ರನ್ನ. ನಿಮ್ ಮನೆಯವ್ರನ್ನ ಈಚೆಗೆ ಕರೀರಿ. ಅಕ್ಕಾರ ಇದು ಸ್ನಾನಕ್ಕೂ ಈಚೆಗೆ. ಸ್ವಾಮಿ ಒಂದ್ ಸ್ವಲ್ಪ ಫೋನ್ ಕೊಡಿ, ಇಲ್ಲಂದ್ರೆ ಈಚೆ ಕರೆದ್ ಮಾತಾಡಕ್ ಹೇಳ್ರಿ, ಮನೆಯೊಳಗೆ ಕೇಳ್ಸಲ್ಲ. ಸ್ವಾಮಿ ಸ್ನಾನ ಮಾಡ್ತಾ ಇದಾರ ಅಕ್ಕಾರೆ. ಸ್ನಾನ ಮಾಡ್ತಾ ಇದ್ದಾರಾ? ಒಂದ್ ಸ್ವಲ್ಪ ಅವ್ರಿಗೆ ಹೇಳಿ. ನಮ್ಗೆ ಅವ್ರು ನೀವ್ ಬರ್ತಿರೋ ಇಲ್ವ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಈಗ? ಹೇಳಿದೀನಿ, ಇಕ್ತಿಂತಾಳು ಅಂದ್ರೆ ತಳಿ ಅಂತ ಅಂದ್ರ ಅವ್ರು. ಸ್ವಲ್ಪ ಆ ಫೋನ್ ಕೊಡಿ ಸ್ವಾಮಿ, ಹೋಗ್ಲಿ ಒಂದ್ ಸ್ವಲ್ಪ ಮಾತಾಡ್ತೀನಿ. ಇದೇ ಇವ್ರ ಅಮ್ಮರೇ ಇದು. ಅಲ್ಲಿ ಹೋದ್ರೆ ಏನು ಕೇಳ್ಸಲ್ಲ. ಮನೆ ಒಳಗಿದ್ರೆ ಅಲ್ಲಿ ಕೆಳಗಡೆಗೆ ಹೋದ್ರೆ ಇದೊಂದ್ ಜಾಗದಾಗ ಮಾತ್ರ ಸಿಗುತ್ತೆ ಅದು ಮಾತಾಡಕ್ಕೆ. ನಿಮ್ ಮನೆ ಅಕ್ಕಂಗ್ ಕೈ ಕೊಡಿ. ಇನ್ ಹೇಳಕ್ಕಲ್ಲ ಇವ್ರೆ. ಅಲ್ಲಿ ಹೋದ್ರೆ ಮೊಬೈಲ್ ಇದು ಮಾತಾಡೋದ್ ಕೇಳ್ಸಲ್ಲ. ಬೇರೆ ಯಾರಿದಾರಲ್ಲಿ? ಬೇರೆ ಸ್ನಾನದ ಮನೆಗೆ ಯಾರನ್ನ ಬೇರೆ ಅಲ್ಲ, ನಿಮ್ ಮನೇಲಿ ಯಾರಿದ್ದಾರೆ? ಎಲ್ಲ ಇದಾರೆ, ನೆಂಟರುಗಳು ಇದಾರೆ. ತಿಂಡಿ ಮಾಡ್ತಾವ್ರಿ. ಅವ್ರು ಯಾರಿದಾರೆ ಹೇಳ್ರಿ? ಬೇರೆ ಯಾರಿದಾರೆ ವಯಸ್ಸಾಗಿರೋರು? ವಯಸ್ಸಾಗಿರೋರು ಯಾರು ಇಲ್ಲ, ಹೆಣ್ಣು ಹುಡುಗರು. ಅದೇ ನಮ್ಮ ಅಕ್ಕ ಮೊಮ್ಮಕ್ಳು, ತಂಗಿ ಮಕ್ಳು. ನಿಮ್ಮ ಮೊಮ್ಮಕ್ಳು ಕೈಲೇ ಕೊಡಿ, ಹೇಳ್ತೀನಿ ಅವ್ರಿಗೆ ಯಾವ್ದಾರ ಹೇಳಕ್ಕೆ. ನಿಮ್ಗೆ ಅರ್ಥ ಆಗಲ್ಲ. ಪಾಪಾಯಿ ಅದೇ ಇವ್ರು ಯಾರು ಚಿಕ್ಕ ಮಕ್ಳು ಇವ್ರು? ನಾವು ನರಸಿಂಹರಾಜು. ಕೊಡ್ರಿ ಫೋನು. ನಾವು ಪೊಲೀಸ್ ಆಡ್ರೆ. ನರಸಿಂಹರಾಜು ಅವ್ರೆ, ಫೋನ್ ಕಟ್ ಮಾಡೋಣ, ಈಸ್ಕೊಂತೀರೋ? ಹುಡುಗರು, ಸಣ್ಣ ಹುಡುಗರು ಸ್ವಾಮಿ. ಅವ್ರಲ್ಲ ರೀ, ಬುದ್ಧಿ ಇರೋ ಅಂತವ್ರು ಯಾರನ್ನ 10-15 ವರ್ಷ ಹುಡುಗರು. ದೊಡ್ಡವ್ರು ಇದ್ರೆ ಇಲ್ಲ, ದೊಡ್ಡವ್ರು ಬೇರೆ ಯಾರನ್ನ ಮನೆಗಿದ್ರೆ ಕೊಡ್ರಿ ಒಂದ್ ಸ್ವಲ್ಪ ಅಂತ ಹೇಳಿದ್ದು. ಸ್ನಾನ ಮಾಡಿದ್ಮೇಲೆ ಮಾಡ್ತೀನಿ. ಮದ್ವೆಗ್ ಬಸ್ಸಲ್ಲಿ ಬರ್ಲೋ ಇಲ್ಲ ನಾನೇ ಸಪ್ರೇಟ್ ಕಾರ್ ಮಾಡ್ಕೊಂಡ್ ಬರ್ಲೋ?
ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ತು ಶಿವ ಅಂತ. ಹಲೋ, ನಾವ್ ಮದ್ವೆ ಮಾಡಲ್ಲ. ಯಾಕೆ ಇದು ಮದ್ವೆ ಮಾಡಲ್ಲ, ಕೊರೋನಾ ಬಂದೈತೆ ನನ್ಗೆ. ಮಾತಾಡ್ ನೋಡಿ, ಇವಳು ಮಾತಾಡ್ತಾಳಂತೆ ನಿನ್ ಮಗಳು. ಹಲೋ ಅಪ್ಪ. ಹೇಳೋ ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು. ನಾನು ಅಪ್ಪ ಅಲ್ಲ. ನೀನೇ ನಮ್ಮ ಅಪ್ಪ. ಇಲ್ಲ ನನಗೆ ಕೊರೋನಾ ಬಂದೈತೆ. ಕೊರೋನಾ ಬಂದಿದ್ರೆ ಬಿಡು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕವ, ಹೋಗ್ತೈತೆ. ಇಲ್ಲ ಬಿಡಮ್ಮ, ಸುಮ್ ನೋಡೋ, ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನಾನು ಇನ್ನ ಹೊಸ ಮೊಬೈಲ್ ಪೂಜೆ ಯಾಕ್ ಮಾಡಿಲ್ಲ. ಬೈಬೇಡ ಕಣಪ್ಪ, ನಾನು ನಿನ್ ಮಗ್ಳಲ್ವಾ. ಇವತ್ತಿನ ಪೂಜೆ ಮಾಡಿಲ್ಲ ಮೊಬೈಲ್. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ಅಪ್ಪ ನನಗೆ ನಡಿಕೆ ಲೆಹೆಂಗಾ ತಾಂಬ. ನನಗೆ ಲೆಹೆಂಗಾ ಆಗೋಯ್ತು ಹಿಂದಗಡೆಗೆ. ಲೆಹೆಂಗಾ ತಂಡಿ, ಅಮ್ಮಂಗ್ ಸೀರೆ ತಂಡಿ, ಎಲ್ಲ ತಂಡಿ ಬಾ. ಕಾರ್ ಮಾಡ್ಕೊಂಡ್ ಬರೋಣ, ಬಸ್ ಮಾಡ್ಕೊಂಡ್ ಬಸ್ಸಲ್ಲಿ ಬರೋಣ. ನೀವೇನ್ರಾಗೂ ಬರಬೇಡ್ರಿ. ನಾವ್ ಮದ್ವೆನೂ ಮಾಡಲ್ಲ, ಏನೂ ಇಲ್ಲ ನಾವು. ಹಂಗಾರೆ ನಾನು ನೀನು ಅಮ್ಮ ಗಾಡಿಲೇ ಹೋಗೋಣ ಬಾ ಮನೆ ತಕ್ಕೆ. ಎಷ್ಟು ಬುದ್ಧಿ ಕಲ್ತಿದ್ದೆ ನೋಡಿ ಈ ವಯಸ್ಸಿಗೆ. ನೀನೇ ಅಲ್ವಾ ಕಲ್ಸಿರೋದು. ಸುಮ್ನೆ ಇಡಮ್ಮ, ನನಗೆ ತಲೆಗೆ ಕೆಟ್ಟ ಮಾತು ಬೈದ್ಬಿಡ್ತೀನಿ ನಾನು. ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ನ 2 ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನ್ ಅಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಹಲೋ, ಏನಪ್ಪ ಅವಾಗಲಿಂದ ಫೋನ್ ಮಾಡ್ತೀನಿ, ಬರೀ ಬಿಸಿ. ಯಾರು? ನಾನಪ್ಪ, ಗುರುಭ್ಯೋ ನಮಃ ಕಂದ. ಹಲೋ, ಎಲ್ಲಪ್ಪ ಏನೋ ಮಾತಾಡೋದು? ನಾವು ಹಲೋ, ಏ ಟವರ್ ಇರತ್ತ, ಬಂದ್ ಮಾತಾಡಪ್ಪ ಒಂಚೂರು. ಏನದು ನಿನ್ ಯಾವಾಗ ಫೋನ್ ಮಾಡಿದ್ರು ವಾಯ್ಸ್ ಒಂಥರ ಕೇಳಿಸುತ್ತಲ್ಲ, ಕೇಳಿಸೋದಿಲ್ಲ ಅರ್ಧ ಬರ್ಧ. ಹಲೋ, ಕಂದ ಯಾಕ ಕಂದ? ಅಲ್ಲ ಕಣೋ, ದಂಪತಿಗಳೆಲ್ಲ ಚೆನ್ನಾಗಿದ್ದೀರೇನೋ? ನೀರ್ ಕೊಡೋದಿಲ್ಲ ಕಂದ. ದಂಪತಿಗಳು ಚೆನ್ನಾಗಿರ್ಬೇಕು ಅಂತ ಅಲ್ವಾ ನಾನು ಪೂಜೆ ಮಾಡಿರೋದು? ಪೂಜೆ ಮಾಡ್ರಿ ಸ್ವಾಮಿ. ಹೂನಪ್ಪ ಕಂದ. ಬೆಳಿಗ್ಗೆ ನಮ್ಗೆ ಮಾಡಿ ಸ್ವಾಮಿ. ನಮಗೂ ಬೆಳಿಗ್ಗೆ ಪೂಜೆ ಮಾಡಿ ಸ್ವಾಮಿ. ಏನದು ಸರಿ ವಾಯ್ಸ್ ಸರಿ ಕೇಳಿಸ್ತಾನಿಲ್ಲ, ಟವರ್ ಇರುತ್ತೆ, ಬಂದ್ ಮಾತಾಡೋ. ನಮಗೂ ಪೂಜೆ ಮಾಡಿದ್ರು ಸ್ವಾಮಿ ಬೆಳಿಗ್ಗೆ, ಪಾದ ಪೂಜೆ. ಯಾರು? ಅಮ್ಮರು. ಯಾವ ಅಮ್ಮರು? ಪತಿ ಅಮ್ಮರು. ಪತ್ನಿ. ಏನ್ ಪೂಜೆನಾ? ಸ್ಯಾರಿನಾಗೆ ಪೂಜೆ ಮಾಡೇ ಬಿಟ್ರು. ನನಗೆ ಫೋನ್ ಕೊಟ್ಟಲ್ಲೋ, ನಾನು ಏನು ಹೇಳಿಲ್ಲ ಕಣೋ. ನೀನು ಟೂರ್ ಹೋಗಿದ್ದಲ್ಲ, ನಾನ್ ಪೂಜೆ ಮಾಡ್ಬೇಕಾದ್ರೆ ನಿಂಗೆ ಲಕ್ಷ್ಮಿ ಅನ್ನೋಳು ಫೋನ್ ಮಾಡಿದ್ಲು ಕಣ. ಅದು ಗ್ಯಾಪ್ನಾಗ ಬಂತು, ನಾನು ಹೇಳ್ದೆ ಕಣ. ಪೂರ್ತಿ ಹೇಳಿರ? ಹೇಳ್ದೆ. ನಿನಗ್ ಫೋನ್ ಮಾಡಿದ್ದು ನಂಗೆಲ್ಲ ಗೊತ್ತಾಯ್ತು ಕಣ. ನಾನು ಪೂಜೆ ಮಾಡ್ತೀನಲ್ವ, ಪೂಜೆ ಮಾಡ್ಬೇಕಾದ್ರೆ ಅವ್ರ ಮಗುನ ಅಯ್ಯಪ್ಪ ಸ್ವಾಮಿ ಕಳಿಸ್ಬೇಕಾಗಿತ್ತಲ್ಲ, ಅವಾಗ 10,000 ರೂಪಾಯಿ ನಿಂಗೆ ದುಡ್ಡು ಕೇಳಿಲ್ಲ, ನೀನ್ ಕೊಡ್ಲಿಲ್ಲ ಅಲ್ವನೋ? ನಿನ್ ಫೋನಾಗ ಮಾತಾಡೋದು ನನ್ಗೆಲ್ಲ ಗೊತ್ತಾಯ್ತು. ಅದಕ್ಕೆ ನೀನು ಧರ್ಮ ಪತ್ನಿಗೆ ನನ್ನ ಶಿಷ್ಯೆ ಅವಳು, ಯಾರೋ ವಿಶಾಲಮ್ಮ, ನೀನ್ ಅವಳಿಗೆ ಮೋಸ ಮಾಡ್ತಿದ್ದೀಯ. ಅದಕ್ಕೆ ನಿನ್ ಜೀವನ ಹಾಳಾಗಿ ಹೋಗ್ಬಾರ್ದು ಅಂತ ಇರೋ ಸತ್ಯ ಹೇಳ್ದೆ ಕಣ. ನೀನ್ ಅವಳ ಸವಾಸ ಯಾಕ ಮಾಡ್ತಿರೋದು? ಆಯ್ತು, ಇನ್ನ ಹೇಳ್ಬಿಡಿ. ಇನ್ನ ಹೇಳ್ಬಿಡಿ, ಎಲ್ಲ ಪೂರ್ತಿ ಹೇಳ್ಬಿಟ್ಟು ನಮ್ಗೆ ಕಂದ ಹೇಳ್ಬಿಡಿ, ಎಲ್ಲ ಹೇಳಿ ಕಂದ.
ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನ್ನ ಹೆಂಡತಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನಗೆ ಒಳ್ಳೇದಾಗ್ಲಿ, ನೀನು ಸುಖ ಭೋಜನ ಎಲ್ಲ ಮಾಡಿಕೊಂಡು ನೀನು ನೆಮ್ಮದಿಯಾಗಿ ಮನಿಕೊಂಡಿರ್ಬೇಕು, ರಾಜಕೀಯ ಪ್ರವೇಶ ಮಾಡಬೇಕು, ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಬೇಕು, ನೀನು ಕಾರಿನಲ್ಲಿ ಓಡಾಡಬೇಕು, ಒಡವೆಗಳನ್ನೆಲ್ಲ ಹಾಕೊಳ್ಬೇಕು, ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಅಂತ ಮಾತಾಡ್ಕೊಂಡು ಹೆಂಗೆ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ನಾವು ಮಾಡಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಹೊಡೆದುಕೊಂಡು ನಿನಗೆಲ್ಲ ದಂಪತಿಗಳು ಎಲ್ಲ ಚೆನ್ನಾಗಿರ್ಬೇಕು ಅಂತ ನಾನು ಪೂಜೆ ಮಾಡಿಲ್ವಣ್ಣ ಕಂದ? ಈಗ ನೀನು ಹೊರಗೆ ಹೋಗ್ಬಿಟ್ರೆ ನೀನು ನಿಮ್ಗೆ ಪೂಜೆ ಮಾಡ್ಬಿಟ್ಟು ನಾನು ಹಂಗೆ ಪೂರ್ತಿ ಗುಂಡಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕಿತ್ತ ಹಾಕ್ಬಿಡ್ತೀನಿ. ನೀನು ಹಿಂಗೆ ಒಂದೇ ಸಲ ಮಾತಾಡಿ ಹಂಗೆ ಹೊರಗೆ ಹೋಗ್ಬಿಡು. ಯಾಕೋ ಕಂದ? ಉಸಿರು ಕಟ್ಟಂಗ್ ಮಾತಾಡ್ತೀನಿ, ನನಗೆ ಆಗ್ತಲ್ಲ ಅದಂಗ ಆತು. ಹಿಂಗೆ ಒಂದೇ ಸಮಕ್ಕೆ ಹಂಗೆ ಹೇಳ್ಕೊಂಡು ಹಂಗೆ ಹೊರಗೆ ಹೋಗ್ಬಿಡು. ಅಲ್ಲ ಕಣೋ ನೀನು, ಹಲೋ ಒಂದೇ ಸಲ ಇದು ಫ್ಯಾಕ್ಟ್ರಿ ಸೈರನ್ ಕೂಗ್ದಲ್ಲ ಕೂ ಹಂಗೆ ಕೂಗ್ತೇವಲ್ಲ ಒಂದೇ ಸಮಕ್ಕೆ ಕಂದ. ಹಲೋ, ನೀನು ಸಿಗಂದೂರ್ಗ್ ಹೋಗಿದ್ದೆ, ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾಗ್ ಹೋಗಿದ್ದೆ, ಅಲ್ಲಿಂದ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು. ನೀನ್ ಎಲ್ಲಿ ಹೋಗ್ತೀಯ ಎಲ್ಲಿ ಬರ್ತೀಯ ನನಗೆಲ್ಲ ಗೊತ್ತಾಗುತ್ತೆ ಕಣೋ ಕಂದ. ಬರ್ಬೇಕಾದ್ರೆ ಆತ ಮಗಳಿದಾಳ ಲಕ್ಷ್ಮಿ ಲಕ್ಷ್ಮಿ ಇನ್ನ 25 ಸಲ ಹೇಳು, ಇನ್ನು 150 ಸಲ ಹೇಳು, ನಮ್ಮ ಮನೆ ಬೆಂಕಿ ಇಕ್ಕು. ಈಗ ಒಂದ್ಸಲ ಹೇಳ್ಬೇಕು, ಸುಮ್ಮನೆ ಆಗ್ಬೇಕು. ಲಕ್ಷ್ಮಿ ಮಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕಾದ್ರೆ ದುಡ್ಡು ಕೇಳಿದ್ರಲ್ಲ, ಯಾಕೋ ಕೊಟ್ಟಿಲ್ಲ ನೀನು? ಹೇಳು, ಇನ್ನ ಹೇಳು. ಎಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ನಮ್ಗೆ. ಏನೋ ಕಂದ? ಅದಕ್ಕೆ ನೋಡೋ, ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು, ಅವಳಿಗೆ ನೀನು ಅನ್ಯಾಯ ಮಾಡ್ಬೇಡ. ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ, ಕಾರಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ, ನಿನ್ಗೆ ರೋಡಲ್ಲಿ ಮನೆ ಕಟ್ಟಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿ ಕಷ್ಟದಲ್ಲಿ ಮಾತಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರಪ್ಪ ನಮ್ಮ ಸ್ವಾಮಿಗೆ. ನಾನು ಗುಂಜಿಕ್ಕ ಬರೇ ಎಲ್ಲ ನಮ್ಮ ಬೆಂಕಿಕ್ಕ ಮಾತಾಡ್ತಾ ನೀವು. ನೀನು ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದೇನೆ ಬನೀನ್ ಇಲ್ದೇನೆ ಚರಂಡಿ ಇಲ್ಲ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನೀನು ಎತ್ಕೊಂಡ್ಬಂದು ನಿನ್ನ ಸಾಕಿ ಸಲವಿ ನಿನ್ನ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ, ನರಸಿಂಹರಾಜು, ಬೆಳ್ಳಾವಿ, ಆಮೇಲೆ ಬುಗುಟ್ನಲ್ಲಿ, ಭೀಮಸಂದ್ರದಲ್ಲಿ, ತುಮಕೂರಿನಲ್ಲಿ ನಿನಗೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ. ನೀನು ಅವೆಲ್ಲ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದೆಯಲ್ಲ, ಇದು ನಿನಗೆ ನಿಜಾನಾ? ಹೇಳು, ಇನ್ನ 20 ಸಲ ಹೇಳು, 20 ಸಲ ಹೇಳು. ಇಲ್ಲಿ ಹೋಗಿ ಯಾಕೆ ಕದ್ದ ಮಗಳು ಕೂಡ ಹೇಳ್ತೀನಿ. ಹೇಳ್ತೀರಾ? ಪೂರ್ತಿ ಎಲ್ಲ ಕಡೆ ಹೇಳ್ತೀರಾ? ಇಲ್ಲಪ್ಪ, ನಾನು ಪೂಜೆ ಮಾಡಿದೀನಿ, ನನ್ನ ದಂಪತಿಗಳು ಸಮೇತ ಬಂದು ಆ ಪ್ರಸಾದ ಇಸ್ಕೊಂಡು ಹೋಗ್ರಿ ಬಂದು. ಪ್ರಸಾದನ? ಈಗ ಬಂದು ಮಲಿಕಂದವ್ರೆ ಅವ್ರಿಗೆ ಕೊಟ್ಬಿಟ್ಟು ತಿರ್ಗಾ ನಂದು ಎಲ್ಲ ಹುಡುಗರು ಪಡುಗಳೆಲ್ಲ ಮನೆಗೆ ವಾಟಿಗೆ ನುಕ್ಕಿ ಅಂತಲ್ಲ. ಇಲ್ಲ ಕಣೋ ಕಂದ. ಅಂದ ಹೇಳಪ್ಪ. ಸಮಯ ನಿಮ್ಗೆ ಕಾಲಿಗೆ ಬಿದ್ದು ಕಾಲ್ ತೊಳೆದು ಬೇಕಾದ್ರೆ ನೀರ್ ಕುಡ್ದು ಬಿಡ್ತೀನಿ. ನನಗೆ ಫೋನು ಮಾಡ್ಬೇಡ್ರಿ, ಏನು ಬೇಡಿ ಸ್ವಾಮಿ. ನನಗೇನು ಕಷ್ಟಗಳೇ ಕೊಟ್ಬಿಡಿ ನನಗೆ. ಯಾಕೋ ಕಂದ? ಬಿಡಿ, ಹೊಡ್ಕ ಇನ್ ನೋಡ್ಕ, ನೀನು ಊರ್ ಬಾಗ್ಲಾಗದಾಗ ಹೊಡ್ಕ. ಯಾಕೋ ಕಂದ? ಇನ್ನ ನಿನ್ ಕಂದ ಅನ್ನೋದು ಮಗಳಿಗೆ ಅವ ಬದುಕವಲ್ಲ. ಯಾಕೋ? ಅಲ್ಲ, ಈ ಸೌಂಡ್ಗೆ ಇನ್ನ ಯಾವ ವಾಸನೆಗೆ ಇನ್ನ ಬದುಕಿದಾರ ಪಟಾಕಿ ಹೇಳೋರು. ಆರೋಗ್ಯ ಸಮಸ್ಯೆ ಎಲ್ಲಾರ್ಗು ಇರುತ್ತೆ ಅಲ್ವನೋ? ಹೊಡ್ಕ ಅದಕ್ಕೆ ಆರೋಗ್ಯ ಸಮಸ್ಯೆ ಅಂತ ಒಂದು ಇದನ್ನ ಈ ಯಾವ್ದನ ಇದು ಮದುವೆಗಳಾಗೆ ಅಥವಾ ಜಾತ್ರೆಗಳಾಗೆ ಇದು ಡ್ರಮ್ಮು ಅರೆ ಬಡಿತಾರಲ್ಲ, ಹಂಗ್ ಹೊಡಿತೀಯಲ್ಲ ನೀನು. ಕಂದ ಕಂದ ಸ್ವಾಮಿ, ನಮ್ಗೆ ಫೋನ್ ಮಾಡ್ಬೇಡಿ ಸ್ವಾಮಿ ನೀವು. ಯಾಕೋ ಒಗ್ಗೋದಂಗ್ ಬಿಡ್ತಾನೆ ಕಂದ. ಅಬ್ಬಾ ವಾಸನೆ ವಾಸನೆ. ಫ್ಯಾನ್ ಹಾಕ್ರೋ ಶಿಷ್ಯೇಂದ್ರ, ವಾಸನೆ. ಬದುಕಿದ್ರಲ್ವ ಹಾಕೋದು? ಶಿಷ್ಯಂದ್ರ ಬದುಕಿದ್ರಲ್ವಾ ಅಮ್ಮ ನಾಳ ಇಂಥ ಊಸ್ನಾಗೆ ಅವ್ರು ಬದುಕಿಯವ್ರು ಇನ್ನನ. ನರಸಿಂಹರಾಜು
ಹಾ ನನ್ನ ಶಿಷ್ಯ ವೃಂದದವರು 6 ಜನ ಇದ್ರು ಕಣ. ಯಾಕೋ 2 ದಿವಸಕ್ಕೆ ಬಿಟ್ಟು ಓಡೋಗ್ಬಿಡ್ತಾರೆ ಕಣ. ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ. ಇನ್ 2 ದಿನ ಇನ್ನೊಂದು ವಾರ ಇದ್ರೆ ಹಲೋ, ಒಂದ್ ವಾರ ಏನ ಇದ್ರೆ ಈ ಸೌಂಡ್ ಏನಾಗಿ ತಲೆ ಹೊರತು ಬಂತು. ಇನ್ ವಾರ ಅಲ್ಲಿ ಮಗ್ಳಾಗಿದ್ರು ಅವರು ಈ ರೋಡಿಗೆ ಸಿಕ್ಕಿದ ನಾಯಿ ತಗೊಂಡೋಗಿ ಕಿಪ್ಪಿಗೆ ಹಸಿರ್ತಾರಲ್ಲ ಆಸ್ಮೇಲೆ ಹೊಡೆಯ ಶುರು ಆಗ್ಬಿಡ್ತಾರ ಅವರು. ಯಾಕೋ? ಯಾಕೆ ಅಂತಂದ್ರೆ ನೀವು ಸ್ವಾಮಿಗಳಾಗಿ ನಿಮ್ಗೆ ಹೇಳಕ್ಕಾಗಲ್ಲ ನಾವು. ನನಗೆ ಖಂಡಿತ 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 ಫೋನ್ ಮಾಡ್ಬೇಡಿ ಸ್ವಾಮಿ. ಯಾಕೋ? ಯಾಕೋ ಕಂದ? ಅಲ್ಲ ಕಣೋ ಕಂದ, ನಾನು ಒಳ್ಳೇದ್ ಮಾಡ್ತಿಲ್ವ ನಿನ್ಗೆ ಜೀವನದಲ್ಲಿ ಎಲ್ಲ? ಮಾಡ್ತೀರಾ ಒಳ್ಳೇದ ಎಲ್ಲ ಇರೋದೆಲ್ಲ ಕರ್ಕೊಂಡೋಗಿ ನಾವ್ ಯಾವ್ದಕ್ಕೆ ಅಂತ ನಮ್ಗೆ ಹಳ್ಳಿ ಜನ ಗೊತ್ತಾಗಲ್ಲ. ತಗೊಂಡೋಗಿ ಅವ್ರ ಕೈ ಕೊಡೋದು, ಅವ್ರ ಕೈ ಕೊಟ್ಟಾಗ ಅವ್ರ ಆಲೆ ಮರ್ತು ಎಲ್ಲ ತಲೆಗೆ ನಲೆ ಕೂದಲು ಬಂದವ ಅವ್ರಿಗೆ. ಅದನ್ನ ನಿಲ್ಲುದೆಲ್ಲ ಗ್ಯಾಪ್ ಕೊಡ್ತೀನಿ. ಕಂದ, ನೀನ್ ಮಾಡಿರತಕ್ಕಂತ ಸತ್ಯ ನಾನು ಹೇಳಿದೀನಿ ಅಲ್ವಾನೋ? ಸತ್ಯ ಹೇಳ್ಬಿಟ್ರಿ ನೀವು. ಕಂದ, ನೀನ್ ನೋಡ, ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ, ಎಷ್ಟು ಕೋಳಿ ಕುಯ್ದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ನೀವು, ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ, ನಾನೆಲ್ಲ ಇಲ್ಲಿಂದ ಕೂತ್ಕೊಂಡೆ. ಲೇ, ನೀವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತ್ತಲ್ಲ ಒಂದು ಮಗು, ಆ ಅಡಿಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಗೊಂಡ್ ತಿಂದ್ರಲ್ಲೋ, ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನೋ? ಏನಿಲ್ಲ, ನಿಮ್ಮಂತರ ಅಲ್ಲಿ ಬಂದ್ರ ಊಟನು ತಿಂತೀರಿ, ಎಲ್ಲ ಕಟ್ಕೊಂಡ್ ಕುತ್ಕೊಂಡ್ಬಿಡೋರು ಊಟ ಅಷ್ಟೇ. ಯಾಕೋ? ಅದು ನಿಮ್ಗೆ ಸ್ವಾಮಿಗಳು ಅಂತ ಅಂದ್ರೆ ಕಾಲು ಪೂಜೆ ಮಾಡಿ ಕಾಲು ಶರಣ ಮಾಡಿ ನೀವೇ ಒಂಚೂರು ಹುಣಸೆ ಹಣ್ಣು, ಸಿಗೆಕಾಯಿ, ಅದು ಇದು ವ್ಯಾಪಾರ. ಹೌದಾ ಅಣ್ಣ? ಓ ಇದು ನೋಡೋಣ, ನಾವು ನೀವು ಹಳ್ಳಿಯಲ್ಲಿರೋದು ಸಿಟಿಯಲ್ಲಿ ಅಣ್ಣ? ಹಳ್ಳಿ ಸ್ವಾಮಿ ನಮ್ದು, ಹಳ್ಳಿ ತುಮಕೂರು ಹತ್ರ ಹಳ್ಳಿ. ನೋಡೋಣ, ನಾವು ಮಾಮೂಲಿ ಫಾರಿನ್, ಆ ಕಡೆ ಚೀನಾ, ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ, ಚೀನಾ, ಆ ಫಾರಿನಾಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು, ಏರೋಪ್ಲೇನ್ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟು ಕೆಜಿ ಇದ್ರು ತಾಂಬರೋಣ. ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ ಹಳ್ಳಿಗಳಿಗೆ? ಅಯ್ಯೋ, ಹೆಜ್ಜೆ ಇಕ್ಕಕ್ ಜಾಗ ಇಲ್ಲ ನಮ್ಮೂರಾಗ, ಒಂಚೂರು ಒಂದ ಮಾಡಕ್ಕೂ ಜಾಗ ಇಲ್ಲ, ಹಂಗೆ ಬೆಳದ್ ನಿಂತ ಇದೆ ಅಣ್ಣ. ಅದು ಕಾಂಗ್ರೆಸ್ ಗಿಡದ್ದು ಹೂವ ಬರುತ್ತಲ್ಲ, ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ. ಹೆಂಗಸ್ರಿಕೆ ಅಂತಾರಲ್ಲ, ಮೂಗ್ಬಟ್ ಮಾಡಕ್ಕೆ ಚೀನಾಕ್ ಹೋಗುತ್ತೆ ಅದು. ಚೀನಾಗ್ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದಾಕ್ತಿವಿ ನಾವು, ಬೆಂಕಿ ಇಕ್ತಿವಿ, ಅದು ಮನೆ ತ ಹುಡಿದ್ರೆ ಕಾಯಿಲೆ ಆಗುತ್ತೆ. ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಆ ಹೂವ ಎಲ್ಲ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕಿದ್ರೆ, ನಾವ್ ಅದು ಎಷ್ಟು ಕೆಜಿ ಇದೆ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ, ಫಾರಿನ್ಗೆ, ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ, ಅದು ವಿಶಾಲೂರ ಮೈಯೆಲ್ಲ ಗಜ್ಜದ ನಾವದನ್ನ ಬರೇ ಇಂತ ಹುಚ್ಚು ನನ್ನ ಮಕ್ಕಳು ಅಪ್ಪ, ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಗೂ ಇಲ್ವ ನನ್ನ. ಇದು ಕಡ್ತತ್ತೆ ಸ್ವಾಮಿ, ಮೈಯೆಲ್ಲ ಗಜ್ಜೆ ಎತ್ತಂಗ ಎಲ್ಲ ಊತ್. ಒಂದ್ ನಿಮಿಷ ಹೇಳೋದು ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ, ಇದು ಪ್ಲಾಸ್ಟಿಕ್ ನಂತ ಕೈಗೆ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ, ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಅಪ್ಪ, ಯಾರನ್ನ ಕಿತ್ಕೊಂಡು ಹೋಗೋರು ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ 1 ಗಂಟೆ ಹೊತ್ತು, ನಾವು 1 ಅರ್ಧ ಗಂಟೆ ಕೈಯಾಗ ಕಿತ್ತು ಹಾಕಿದ್ರೆ ಕೈಯೆಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಣ್ಣ, ಅದನ್ನ ಹೂವನ ಬಿಡಿಸ್ಬಿಟ್ಟು ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕೆ ಇಕ್ಬಿಡಿ. ನಾನು ಎಷ್ಟು ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. 3,500 ರೂಪಾಯಿ ಕೆಜಿ ಹಂಗೆ ಬಂದು ತಗೊಂಡೋಗ್ತೀವಿ. ನಿಮ್ 3 ಅಡ್ರೆಸ್, ನಿಮ್ ಹೆಸರು, ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅವ್ರಿಗೆ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ? ನರಸಿಂಹರಾಜ್ ಸ್ವಾಮಿ. ಹಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ, ಬುಗುಡಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವ ಯಾವಾಗ ಬಿಡಿಸಿರ್ತೀರಣ್ಣ?
ಸೊ ಹೆಂಗ್ ಬಿಡ್ಸ ಇವು ಹೂವಲ್ಲ ಅವು ವಿಸುದ್ ಗಿಡ ಅದು ಅಣ್ಣ ವಿಷದ ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ ಮೂಗ್ಬಟ್ಟಿಗೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ ಒಂದು 100 ಆಳು ಒಂದು ತಿಂಗಳು ಕೊಯ್ದ್ರು ಮುಗಿಯಲ್ಲ. ಆ ಕಡೆ ಕೊಯ್ದ್ರಲ್ಲ ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ ನಿಮ್ ಮನೆಯವ್ರು ಯಾರನ್ನ ಕೆಲ್ಸ ಪಲ್ಸ್ಕೋರ್ ಇಲ್ಲ ಯಾರೋ ಒಂದ್ ಎರಡು ಹೆಣ್ಣಾಳ್ ಕರ್ಕೊಂಡ್ ಹೋಗೋಣ, ಹೂವ ಬಿಡ್ಸಕ್ಕ ಹೂವ ಬಿಡ್ಸಕ್ಕೆ ಕರ್ಕೊಂಡೋಗಿ ಹಾ ಬಿಡ್ಸ ಎಲ್ಲ ಆದ್ಮೇಲೆ ನನಗ್ ಹೂವ ಎಲ್ಲ ಬಿಡಿಸಿ ಒಂದೊಂದ್ ಕೆಜಿ ಕವರ್ ಮಾಡಿ ನಂಗೆ ಫೋನ್ ಮಾಡಿದ್ರೆ ಓ ನಾನು ಕೆಜಿ 3,500 ರೂಪಾಯಿ ಹಿಂಗೆ, ಓ ನೀವು 10 ಕೆಜಿ ಬಿಡ್ಸಿಕ್ಕಿದ್ರೆ 35,000 ಕೊಡ್ತೀನಿ, 20 ಕೆಜಿ ಬಿಡ್ಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. ಒಂದ್ ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪ ಹಿಂಗಾಯ್ತು, ತಲೆ ಕೆಟ್ಟೋಯ್ತಲ್ಲ. ಇದೇನ ಯಾರವ್ರು ಯಾರೋ ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಬಂದ್ರು. ಆಮೇಲೆ ಇದನ್ನು ಬೇಕಾದ್ರೆ ಮಾಡಿ. ಆಮೇಲೆ ಇದು ಪರಂಗಿನ ಗಿಡ ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು, ಈ ಚೀನಾ ಕಡೆ ಎಲ್ಲ ನಾವು. ಚಿಚ್ಚಿ ಅಂದ್ರೆ ಅಲ್ಲಣ್ಣ ಚೀನಾ ಅದೇ ಇವ್ರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಏನ್ರಾಗ ಮಾಡೋದು ಅಂದ್ರೆ ಪರಂಗಿನ ಗಿಡ ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ, ಸೋಫಾ ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಹೋಣ. ಓಹೋ ನನ್ ಡೈರೆಕ್ಟ್ ಹುಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ಇವ್ನು ಯಾರು. ಇವ್ನು ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದಿರಂಗ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ. ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ಲು ನಿಮ್ಮ ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆಗೆಲ್ಲ ತೂತೊಳದ್ ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಸ್ಕಲ್ ಮಾಡ್ತೀರಾ? ಫುಲ್ ಗಟ್ಟಿ ಬರುತ್ತೆ ಚೀನಾ ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ. ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಹುಚ್ಚಾಸ್ಪತ್ರೆ ಈಗ್ಲೇ. ಇದು ಮೂಗ್ಬಟ್ಟು ಎಲ್ಲ ಒಂದೇ ಸಲ, ಇದು ಒಂದೇ ಡಿಪಾರ್ಟ್ಮೆಂಟ್ ನಾರ ನೀವು? ಅಣ್ಣ ಮೂಗ್ಬಟ್ಟು ಅದು ಅಲ್ಲ ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಕಳಿಸ್ತಾ ಇರೋದು. ಒಂದ್ ನಿಮಿಷ ನೀನ್ ಯಾಕಣೆ BP ರೇಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ? ನನ್ಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚೆಗೆ ತಗೊಂಡೋಗ್ಬಿಡು ನೀನು. ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ, ಮನಿ ಕಂಡವ್ರು ನಿದ್ದೆ ಕೊಡಲ್ಲ ಅಂತ ಉಗಿತಾವ್ರ ಮನೆಗೆ ನನ್ಗೆ. ಏನಣ್ಣ ಈ ಮೂಗ್ಬಟ್ಟು ಇಕ್ಕಂತಾರಲ್ಲಣ್ಣ ಹೆಂಗಸ್ರುಗಳು, ಆ ಮೂಗ್ಬಟ್ಟಿಗೆ ಯಪ್ಪ ಮೂಗ್ಬಟ್ಟಿಗೆ ಇಕ್ಕೊಂಡ್ರದ ಅಲ್ಲೇ ಗಜ್ಜೆದ್ದಾಗ ಕೊಳ್ತೋಗ್ಬಿಡ್ತದ ಮೂಗು. ಇದು ಇಸಾದು ಮೂಗ್ಬಟ್ಟು ನಿಮ್ಮ ಪರಂಗಿ ಗಿಡ ಅದಕ್ಕೆ ವಾಸ್ಕಲ್ ಕುಯ್ಯೋದಿಲ್ಲ ಪ್ರಪಂಚಕ್ಕೆ ಕೇಳಿದೇನ ಇಲ್ಲಿ? ಯಾವ್ರ ನಿಂದು ಅಣ್ಣ? ಯಾವ ನಿಂದು? ಅಣ್ಣ ನನ್ ಫಾರಿನಾಗೆಲ್ಲ ನಂದು ಬಿಸ್ನೆಸ್ ಇದೆ. ಯಾವ ನಿಂದು ಪರಂಗಿ ಗಿಡದಾಗ ವಾಸ್ಕಲ್ ಮಾಡ್ತಾರ ಎಲ್ಲಾನ ಕೇಳಿದ್ವಿ. ಆಮೇಲೆ ನುಗ್ಗೆ ಗಿಡದಾಗ ಕಿಟಕಿ ಪಟ್ಟಿ ಮಾಡ್ತಾರಲ್ಲ, ಯಾವ ನಿಂದು? ನನ್ ಮದುವೆ ತಗನ ಬಿಡ್ತೀವಿ ಮನೆಗೆಲ್ಲ ತಿಕ್ಲಿಡೈತೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನಿ ಕಂಡಾಗ. ಫೋನ್ ಒಂದ್ ನಿಮಿಷ ತಡೀರಿ ಸರ್ ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್. ಇಲ್ಲ ನಿಮ್ಮನ್ನ ಕೂಲ್ ಮಾಡ್ಕೊಳ್ಳಿ. ಇದೇ ನಂಗೆ ಇಂತಾರೆ ಒಬ್ಬರನ್ನ ದುಡ್ಡು ಕೊಡೋ 1 ರೂಪಾಯಿಗೆ ಕೊಡೋರು ನಮ್ಮ ಮಕ್ಳು ಮಾಡಲ್ಲ. ಇವರೇ ತಿಕ್ಲು ಹಿಡಿದು ಎಲ್ಲ ಹುಚ್ಚಿಚ್ಚ ಆಸ್ಪತ್ರೆಗೆ ಸೇರ್ಲಿ ಅಂತಲ್ಲ.